ಹಲೋ ಗಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಷ್ಟು ವರ್ಷ ಅಂತ ಸಿಂಗಲ್ ಆಗಿರ್ತಾರ ರೀ, ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಹುಡುಗಿ ಸಿಗ್ತಾಯಿಲ್ಲ ನಿಮಗೆ ಅಲ್ವಾ? ನಾನು ನಿಮಗೆ ಒಂದು ಸಿಂಪಲ್ ಐಡಿಯಾ ಹೇಳ. ಈಗಿನ ಹುಡುಗಿರು ನಿಮಗೆ ಬೀಳಬೇಕು ಅಂದರೆ ನೀವು ಉಮಾ ಗೋಲ್ಡ್ ಬಂಗಾರ ಹಾಕೊಂಡ್ರೂ ಕೂಡ ಅದು ಗೋಲ್ಡ್ ಥರ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ನೀವು ನೋಡೋದಕ್ಕೆ ಹೆಂಗಿದ್ರೂ ಕೂಡ ನೀವು ಮಾತನಾಡುವಂಥ ಶೈಲಿ, ನೀವು ಹಾಕಿಕೊಳ್ಳುವಂಥ ಬಟ್ಟೆ ಮೇಲ್ಗಡೆ ಇವಾಗಿನ ಹೆಣ್ಣು ಮಕ್ಕಳು ಅಥವಾ ಆಂಟಿಗಳು ಬೀಳೋದು, ಜೊತೆಗೆ ಮದುವೆ ಆಗೋದಕ್ಕೆ ಬರೋದು. ಅದರಲ್ಲಿ ನಮಗೆ ಇವಾಗ ಮದುವೆ ಆಗೋದಕ್ಕೆ ಹುಡುಗನ ಅವಶ್ಯಕತೆ ಇದೆ ಅಂತ ಈ ಒಂದು ಸವಿತಾ 26ರ ವಯಸ್ಸಿನ ಮಹಿಳೆ ನಮಗೆ ಮಾಹಿತಿನ ಕಳಿಸಿರ್ತಾರೆ. ಅಷ್ಟಕ್ಕೂ ಈಕೆ ಮಾಹಿತಿ ಎಲ್ಲಿಂದ ಬಂದಿದೆ, ಹೆಂಗೆ ಕಳಿಸಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ಪಿನ್ ಟು ಪಿನ್ ಮಾಹಿತಿ ನೋಡ್ಕೊಂಬರೋಣ. 26ರ ವಯಸ್ಸಿನ ಸವಿತಾ ಅವರು ಹಳ್ಳಿಕೆರೆ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದು ಗದಗ ಜಿಲ್ಲೆಯ ನಿವಾಸಿಗಳಾಗಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ ಈಕೆ. ಆಲ್ರೆಡಿ ಫೋಟೋ ನೋಡಿರ್ತೀರಾ. ಸೊ ಬಣ್ಣ ಬಂದರೆ ಗಾಢವಾಗಿರ್ತಕ್ಕಂಥ ಗೋಧಿ ಬಣ್ಣ ಆ್ಯಂಡ್ ಸಾಧಾರಣವಾಗಿರ್ತಕ್ಕಂಥ ಮೈಕಟ್ಟು, ಧನು ರಾಶಿ ನಕ್ಷತ್ರ, ಮೂಲ ನಕ್ಷತ್ರ. ಉದ್ಯೋಗ ಬಂದು ಬರೀ ಓದಿದ್ದಾರೆ, ಎಜುಕೇಟೆಡ್, ಬಟ್ ಜಾಬ್ ಇಲ್ಲ. ಮನೆಯಲ್ಲಿ ಕೆಲಸ ಪ್ಲಸ್ ಹೂ ತೋಟ ಇದೆ. ಆ ಒಂದು ಹೂ ತೋಟದಲ್ಲಿ ಹೂಗಳನ್ನು ಮಾರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗಿ ಸ್ವಲ್ಪ ಸ್ವಭಾವ ಬಂದರೆ ಶಾಂತ ರೀತಿಯ ಅಪ್ಪಟ ದೇವರ ಭಕ್ತರಾಗಿದ್ದಾರೆ ಅಂತ ಈ ಒಂದು ಸವಿತಾ ಅವರು ಹೇಳಿರೋದು. ಇವರ ತಂದೆ ಹೆಸರು ರಾಹುಲ್, ತಾಯಿಯವರ ಹೆಸರು ಶಿಲ್ಪ, ತಂಗಿಯವರ ಹೆಸರು ಸಂಗೀತ. ಒಟ್ಟಲ್ಲಿ ಸರಳವಾಗಿರ್ತಕ್ಕಂಥ ಕುಟುಂಬಕ್ಕೆ ಒಬ್ಬ ವಿರಳವಾಗಿರ್ತಕ್ಕಂಥ ಸಂಸ್ಕೃತಿ ಉಳ್ಳಂಥ ಹುಡುಗನ ಅವಶ್ಯಕತೆ ಇದೆ ಈ ಒಂದು ಸವಿತಾಗೆ. ಸವಿತಾಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಆತನ ಹೈಟು ಬಂದುಬಿಟ್ಟು 5.4ನ ಮೇಲ್ಗಡೆ ಇರಬೇಕು. ಅಂದರೆ 5.6, 7 ಈ ರೀತಿ ಇರಬೇಕು. ಬಿಕಾಸ್ ಒಂದು ಮದುವೆಯ ಸಮಾರಂಭದಲ್ಲಿ ನಿಂತ್ಕೊಂಡಿದ್ದಾಗ ಇಬ್ಬರು ಹೈಟು ಒಂದು ಸ್ವಲ್ಪ ಚೆನ್ನಾಗಿದ್ದರೆ ನೋಡೋರು ಕೂಡ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಉದ್ದೇಶದಿಂದ. ಆ್ಯಂಡ್ ನೀವು ಕೂಡ ನೋಡೋಕ್ಕೆ ಗೋಧಿ ಬಣ್ಣ ಅಥವಾ ಕಪ್ಪು ಬಣ್ಣ ಇದ್ದರೂ ಕೂಡ ಒಪ್ಪಿಗೆ ಇದೆ. ಒಟ್ಟಿನಲ್ಲಿ ನಿರ್ಧರಿತ ಒಂದು ನಿವೇಶನದಲ್ಲಿ ನೀವು ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಬಾರ್ದು, ಎಲ್ಲ ರೀತಿಯಲ್ಲೂ ಕೂಡ ಓಕೆ ಅಂತ ಇರಬೇಕು ಅಂತ ಹೇಳಿದ್ದಾರೆ. ಶಾಂತ, ಜೊತೆಗೆ ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಹುಡುಗ ಆಗಿದ್ದು, ನಿಮ್ಮ ಸಂಬಂಧದಲ್ಲಿ ಕಾಳಜಿ ಪ್ರೀತಿ ಜಾಸ್ತಿನೇ ಇರಬೇಕು. ಇದು ಕಾಮನಾಗಿ ಎಲ್ಲ ಹುಡುಗಿಯರು ಹೇಳ್ತಾರೆ, ಇವರು ಕೂಡ ಹೇಳಿದ್ದಾರೆ. ಇನ್ನೊಂದು ಹೇಳ್ತೇನೆ, ನಾನು ಮೊಬೈಲ್ ಬಳಸೋದು ಸ್ವಲ್ಪ ಜಾಸ್ತಿ ಆಯಿತಾ. ಈ ಒಂದೇ ವಿಚಾರ ಇಟ್ಕೊಂಡು ನನಗೆ ಬೈಯೋದು ಅಥವಾ ಮೊಬೈಲ್ ಎಷ್ಟು ನೋಡ್ತೀಯಾ, ಮೊಬೈಲಲ್ಲಿ ರೀಲ್ ಮಾಡ್ತೀಯಾ, ಅದು ಇದು ಧಾರಾವಾಹಿ ನೋಡ್ತೀಯಾ, ಈ ರೀತಿ ಮಾತಾಡೋದು ನನಗೆ ಬೇಕಾಗಿಲ್ಲ. ಇವಾಗಲೇ ಹೇಳ್ತಿದ್ದೀನಿ, ಇದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂದರೆ ನಾನು ಮದುವೆಗೆ ಓಕೆ ಅಂತೀನಿ, ಇಲ್ಲಾಂದರೆ ಕ್ಯಾನ್ಸಲ್ ಅಂತ ಹೇಳ್ಬಿಡ್ತೀನಿ. ಸೊ ಈ ರೀತಿ ಹೇಳ್ತಾ ಇರೋದು ಇವರು. ಅಡುಗೆ ಮತ್ತು ಮನೆ ಕೆಲಸದಲ್ಲಿ ಜೊತೆಗೆ ಸಹಾಯ ಮಾಡುವನಾಗಿರಬೇಕು. ಮನೆ ಕೆಲಸದಲ್ಲಿ ಯಾವುದಾದ್ರೂ ಸಭೆ ಸಮಾರಂಭ ಮತ್ತು ಫಂಕ್ಷನ್ ಬಂದರೆ ಸೊ ಪ್ರಸ್ತುತ ಅದಕ್ಕೆ ಸಹಾಯ ಮಾಡುವಂತಹ ಒಬ್ಬ ಹುಡುಗ ಆಗಿರಬೇಕು. ನನ್ನ ಮನೆಯವರನ್ನು ತನ್ನ ಮನೆಯವರಂತೆ ನೋಡಿಕೊಂಡು ಹೋಗುವಂತಹ ಒಳ್ಳೆಯ ನಡೆ ನುಡಿ ಸಂಸ್ಕೃತಿ ಉಳ್ಳಂತಹ ಒಬ್ಬ ಹುಡುಗ ಆಗಿರಬೇಕು. ಫಸ್ಟಿಗೆ ಏನು ಹೇಳಿದ್ನೆ ಆ ಒಂದು ಪಾಯಿಂಟು ಮತ್ತು US ಪಾಯಿಂಟು ಎರಡೂ ಕೂಡ ಜಾಯಿಂಟ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇದ್ದರೆ ಅಂತಂದರೆ ನಿಮ್ಮ ಮಾಹಿತಿಗಳನ್ನು ವಿಡಿಯೋದ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಕಳಿಸಿಕೊಡಿ. ಅಂದರೆ ಅಲ್ಲಿ Gmail ID ಇದೆ, ಅಲ್ಲಿಗೆ ಮೇಲ್ ಮಾಡಿ. ಸೊ ಮೇಲ್ ಮಾಡಿದ ತಕ್ಷಣ ನಿಮಗೆ ಬ್ರೋಕರ್ ಅವರು ಒಂದು ಮೆಸೇಜ್ ಕಳಿಸ್ತಾರೆ, ಸರ್ ನಿಮಗೆ ಇವರು ಇಷ್ಟ ಆಗಿದ್ದಾರಾ ಅಂತ. ಸೊ ತದನಂತರ ನಿಮ್ಮ ಒಂದು ಪ್ರೊಫೈಲ್ಗಳನ್ನು ಚೆಕ್ ಆಗುತ್ತೆ. ಬ್ರೋಕರ್ ಅವ್ರ ಹತ್ರ ಚೆಕ್ ಆದ ತಕ್ಷಣ ಅವ್ರ ಕಡೆಯಿಂದ ಓಕೆ ಅಂತ ಗ್ರೀನ್ ಸಿಗ್ನಲ್ ಸಿಕ್ಕರೆ ಅದು ಹುಡುಗಿ ಹತ್ರ ಹೋಗುತ್ತೆ. ಸೊ ಹುಡುಗಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಿಮಗೆ ಈ ಒಂದು ಮದುವೆ ಆಗೋದಕ್ಕೆ ಪ್ರಸ್ತುತ ಓಕೆ ಅಂತ ಪರ್ಮಿಷನ್ ಸಿಗುತ್ತೆ. ಈ ರೀತಿಯ ಪ್ರೊಸೆಸ್ಗಳು ನಡೆಯುತ್ತೆ. ಸೊ ಕಳಿಸ್ತಿರ್ತೀರ, ಒಂದು ಒಳ್ಳೆಯ ಫೋಟೋ ಕಳಿಸಿ ಆ್ಯಂಡ್ ಒಳ್ಳೆಯ ರೀತಿಯ ಒಂದು ಬಾಂಡಿಂಗ್ನಲ್ಲಿರ್ತಕ್ಕಂತಹ, ಜೊತೆಗೆ ನಿಮ್ಮ ಒಂದು ಸಂಬಂಧದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಕಾಳಜಿ ಮಾಡ್ತೀರಾ ಅನ್ನೋದರ ಒಂದು ಸ್ವಲ್ಪ ಬರೆದು ಕಳಿಸಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ ಅನ್ನೋದನ್ನು ಬರೆದು ಕಳಿಸಿ. ಈ ರೀತಿ ಸಾಮಾನ್ಯವಾಗಿ ನೀವು ಅವರನ್ನು ನೋಡ್ಕೊಳ್ಳುವಂತಹ ರೀತಿ, ಸಹಾಯ ಮಾಡುವಂಥ ರೀತಿ, ಆಕೆ ಕೊಡ್ತಕ್ಕಂಥ ಸ್ವತಂತ್ರ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಮಾಹಿತಿನ ಕಳಿಸಿ. ಈ ಒಂದು ಗಾಡಿಯ ಮಾಹಿತಿ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಒಂದು ಸುಜುಕಿ ಜಿಮ್ಮಿ ಗಾಡಿ, ಸ್ವಂತದಾಗಿರ್ತಕ್ಕಂತಹ ಖರೀದಿ ಮಾಡಿರ್ತಕ್ಕಂತಹ ಜಿಮ್ಮಿ ಗಾಡಿಯ CC 1462 CC, 16ರ ಮೈಲೇಜಿಂಗ್ ಕೊಡುತ್ತೆ. ಒಳಗಡೆ 4 ಸೀಟ್ ಇದೆ ಮತ್ತು ಕಂಫ್ಯಾಕ್ಟ್ 4x4 ಗ್ರೇಟ್ ಆಗಿರ್ತಕ್ಕಂಥ ರೋಡ್ನಲ್ಲಿ ನೀವು ಇದನ್ನು ಜಾಲಿಯಾಗಿ ಅಟ್ಯಾಚ್ಮೆಂಟ್ ಮಾಡ್ಬೋದು. ಕಲರಿಂಗಲ್ಲಿ ತುಂಬ ಸಖತ್ತಾಗಿದೆ. ನೋಡೋದು ಕೂಡ ಲುಕ್ಕಲ್ಲಿ ಒಂದು ಸ್ವಲ್ಪ ಖಡಕ್ಕಾಗಿ ಕಾಣಿಸುತ್ತೆ. ಸೊ ಅವರು ಹೆಣ್ಣುಮಕ್ಕಳು ಮಿಡಲ್ ಕ್ಲಾಸಿನ ಮನೆತನದ ಹುಡುಗಿ ಆಗಿದ್ದರೂ ಕೂಡ ಒಂದು ಮನೆತನಕ್ಕೆ ಅಥವಾ ಗೌರವ
ಆ್ಯಟಿಟ್ಯೂಡ್ಗೆ ಸಂಬಂಧಿಸಿದಂತೆ ಅದರಲ್ಲಿ ಎತ್ತಿದ ಕೈ. ಯಾಕಂದರೆ ಒಂದು ಒಳ್ಳೆಯ ಸಂಬಳ ಬರ್ತಾ ಇದೆ ಅವರ ಒಂದು ಕೆಲಸದಿಂದ. ನಾರ್ಮಲಾಗಿ ಕೆಲಸ ಮಾಡ್ತಾರೆ ಇವರ ತಂದೆಯವರು ಮತ್ತು ಆ ತಂದೆ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಮಗಳು. ಸೊ ಇದರಲ್ಲಿ ಒಂದು ಸಣ್ಣ ಪುಟ್ಟ ಸಂಬಳ ಬರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನು ಮಾಡುತ್ತೆ, ಕಾರಲ್ಲಿ ಸುತ್ತಾಡುವಂಥ ಆಸೆ ಪಡುತ್ತೆ. ಅದಕ್ಕೋಸ್ಕರ ಇದನ್ನು ಖರೀದಿ ಮಾಡಿರ್ತಾರೆ. ಇವರ ತಂದೆಯವ್ರಿಗೆ ಬಿಟ್ಟು ಯಾರಿಗೂ ಕೂಡ ಡ್ರೈವಿಂಗ್ ಬರಲ್ಲ. ಅದಕ್ಕೋಸ್ಕರ ಡ್ರೈವಿಂಗ್ ಬರ್ತಕ್ಕಂತಹ ಒಬ್ಬ ಹುಡುಗ ಒಳ್ಳೆಯ ವ್ಯಕ್ತಿಯಾಗಿದ್ದರೆ ದಯಮಾಡಿ ನನ್ನ ಜೀವನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಯಾರಾದರೂ ಇದ್ದರೆ ಜಿಮೇಲ್ನ ಮುಖಾಂತರ ಅವ್ರಿಗೆ ಮಾಹಿತಿನ ಕಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ಗಾಡಿ ಹೆಂಗಿದೆ ಅಂತ ನೋಡಿ. ಸೀಟು ಕಂಫರ್ಟಬಲ್, ಕ್ವಾಲಿಟಿ, ಸ್ಟೇರಿಂಗ್, ಟಿ ವಿಯ ಒಂದು ಸ್ಪೇಸ್ ಮತ್ತು ಇಲ್ಲಿ ಎ ಸಿಯ ಸ್ಪೇಸು ಇಷ್ಟೇ ನೋಡ್ಕೊಂಬಿಡಿ. ಜಾಸ್ತಿ ಏನು ಹೇಳೋಕ್ಕೆ ಬರೋಲ್ಲ. ಒಳಗಡೆ ಏರ್ ಬ್ಯಾಗ್ ಮತ್ತು ಎ ಸಿ ಇದೆಲ್ಲದೂ ಕೂಡ ಅಕಾರ್ಡಿಂಗ್ ಟು ಎಲ್ಲರೂ ಆ್ಯಡ್ ಇದೆ ಸ್ನೇಹಿತರೆ. ಏನು ಕೂಡ ಸಮಸ್ಯೆ ಇಲ್ಲ. ಸೊ ನಿಮ್ಮ ಮಾಹಿತಿಗಳನ್ನು ಇವರಿಗೆ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಇಷ್ಟ ಆಗಿದೋ ಇಲ್ವೋ ಅಂತ ತಿಳ್ಕೊಳ್ಬೇಕಲ್ವ. ಅದಕ್ಕೆ ಬೇಗ ಜಿಮೇಲ್ನ ಮುಖಾಂತರ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಹಾಗೆ ತಲುಪುವವರೆಗೂ ನಿಲ್ಲಿ, ಕಾಯಿರಿ, ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್